ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಪರೀಕ್ಷೆ ಕಾಲ ಸಕಾಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಯಾವುದೇ ಭಯ ಇಟ್ಕೊಳ್ಬೇಡಿ. ಚೆನ್ನಾಗಿ ಅಭ್ಯಾಸ ಮಾಡಿದವ ಚೆನ್ನಾಗೇ ಪರೀಕ್ಷೆ ಬರೀತಾನೆ. ನನಗೆ ಸೋಲಿಲ್ಲ ಎಂಬ ಪದ ನಿಮ್ಮೊಳಗೆ ಬರಬೇಕು. ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರದ ಬಗ್ಗೆ ಬರೆಯಿರಿ. 4 ಅಂಕಕ್ಕೆ, 1 ಅಂಕಕ್ಕೆ, 2 ಅಂಕಕ್ಕೆ, 3 ಅಂಕಕ್ಕೆ ಈ ವಿಷಯದ ಮೇಲೆ ಕೇಳಿರ್ತಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ 1897 ಜಾನ್ವರಿ 23ರಂದು ಒರಿಸ್ಸಾದ ಕಟಕ್ನಲ್ಲಿ ಜನಿಸಿದರು. ತಂದೆ ಜಾನಕಿನಾಥ ಬೋಸ್, ತಾಯಿ ಪ್ರಭಾವತಿ. 1927ರಲ್ಲಿ INC ಸೇರಿದರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 1938ರಲ್ಲಿ INC ಅಧ್ಯಕ್ಷರಾದರು. 1939ರಲ್ಲಿ ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು. ಕಲ್ಕತ್ತಾದಲ್ಲಿ ಗೃಹಬಂಧನದಲ್ಲಿಟ್ಟಾಗ ಜನವರಿ 26, 1941ರಂದು ಅಫ್ಘಾನಿಸ್ತಾನದ ಮುಖಾಂತರ ಭೂಗತರಾಗಿ ಜರ್ಮನಿಗೆ ಹೋದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಿಟ್ಲರ್ ಮತ್ತು ಮುಸೊಲಿನಿಯ ಸಹಾಯವನ್ನು ಕೇಳಿದರು. ಜರ್ಮನಿಯಿಂದ ಜಪಾನ್ಗೆ ಜಲಾಂತರ್ಗಾಮಿಯಾಗಿ ತೆರಳಿದರು. ಅಲ್ಲಿ ರಾಸ್ ಬಿಹಾರಿ ಬೋಸ್ ಎಂಬ ಕ್ರಾಂತಿಕಾರಿಯ ಸಹಾಯ ಪಡೆದು ಆಗ್ನೇಯ ಏಷ್ಯಾ ದೇಶ ವಾಸಿಸುತ್ತಿದ್ದ ಹಾಗೂ ಮಲೇಷಿಯಾ, ಬರ್ಮಾ, ಸಿಂಗಾಪುರಗಳಲ್ಲಿ ಜಪಾನಿಯರಿಗೆ ಶರಣಾದ ಭಾರತೀಯ ಸೈನಿಕರನ್ನು ಅಂದರೆ ಬ್ರಿಟಿಷ್ ಸೈನ್ಯದಲ್ಲಿರುವವರು ಆಗಿದ್ದು ಸೇರಿಸಿಕೊಂಡು ಸುಮಾರು 60,000 ಸೈನ್ಯ ಪಡೆ ನಿರ್ಮಿಸಿ ಅದಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಎಂದು ಹೆಸರಿಟ್ಟರು. ಈ ಸೇನೆಯ ಮಹಿಳಾ ವಿಭಾಗದಲ್ಲಿ ಕ್ಯಾಪ್ಟನ್ ಲಕ್ಷ್ಮಿ ನಾಯಕಿಯಾಗಿದ್ದಳು. ಜಾಯ್ ಹಿಂದ್ ಮತ್ತು ದೆಹಲಿ ಚಲೋ ನೇತಾಜಿಯವರ ಪ್ರಸಿದ್ಧ ಘೋಷಣೆಗಳಾಗಿವೆ. INA ಲಾಂಛನ ಹುಲಿ. ಜರ್ಮನಿಯಲ್ಲಿ ಹಿಟ್ಲರನ ಸಹಾಯ ಪಡೆದ ಅಲ್ಲಿ ಯುದ್ಧ ಕೈದಿಗಳಾಗಿದ್ದ 3,500 ಜನ ಭಾರತೀಯರನ್ನು ಬಿಡಿಸಿ ಸೇನೆ ಕಟ್ಟಿದರು. ಮುಸೊಲಿನಿ ಸಹಾಯ ಪಡೆದು ಯು-ಬೋಟ್ ಜಲಾಂತರ್ಗಾಮಿ ಹಡಗಿನಲ್ಲಿ ಜಪಾನಿಗೆ ತೆರಳಿದ. 2ನೇ ಮಹಾಯುದ್ಧದಲ್ಲಿ ಜಪಾನ್ ಸೋಲಲ್ಪಟ್ಟಿತು. ಆದ್ದರಿಂದ ನೇತಾಜಿ ಬ್ಯಾಂಕಾಕ್ನಿಂದ ಟೋಕಿಯೋಗೆ ತಪ್ಪಿಸಿಕೊಂಡು ಓಡಿ ಹೋಗುವಾಗ ಮಾರ್ಗ ಮಧ್ಯೆಯಲ್ಲಿ ಮರಣ ಹೊಂದಿದರು. ಕಲ್ಕತ್ತಾ ನ್ಯಾಷನಲ್ ಕಾಲೇಜಿನ ಪ್ರಿನ್ಸಿಪಾಲರಾಗಿ, ಕಲ್ಕತ್ತಿನ ಕಾರ್ಪೊರೇಷನ್ ಮೇಯರ್ ಆಗಿ ಸೇವೆ ಮಾಡಿದ್ದರು ಸುಭಾಷ್ ಚಂದ್ರ ಬೋಸ್. INA ಸೈನಿಕರು 1943ರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಸ್ವತಂತ್ರ ಹೋರಾಟದಲ್ಲಿ ಹುತಾತ್ಮರಾದವರಿಗೆ ಶಾಹೀದ್ ಮತ್ತು ಸ್ವರಾಜ್ಯ ದ್ವೀಪಗಳೆಂದು ಹೆಸರಿಡಲಾಯಿತು. ಈಗ ಅದನ್ನು ಬದಲಾವಣೆ ಮಾಡಿದ್ದಾರೆ. ದ್ವೀಪಗಳಲ್ಲಿ ತ್ರಿವರ್ಣ ಧ್ವಜ ಹಾರಿಸಿತು. 1944ರಲ್ಲಿ ಭಾರತ ಗಡಿ ಪ್ರವೇಶಿಸಿ ಕೊಹಿಮಾ ಮತ್ತು ಇಂಫಾಲಗಳನ್ನು ವಶಪಡಿಸಿಕೊಂಡಿತು. 10,000 ಚದರ ಮೈಲುಗಳ ಮಣಿಪುರ ಪ್ರದೇಶವನ್ನು ಸ್ವತಂತ್ರಗೊಳಿಸಿದರು. ಬ್ರಿಟಿಷರು ದೇಶದ್ರೋಹದ ಆರೋಪದ ಮೇಲೆ INA ಸೈನಿಕರನ್ನು ಬಂಧಿಸಿತು. ಪ್ರಥಮ ವಿಚಾರಣೆಯ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯಿತು. ಇದು INA ಟ್ರಯಲ್ ಎಂದು ಪ್ರಸಿದ್ಧಿಯಾಗಿದೆ. ಭಾರತೀಯರ ತೀವ್ರ ವಿರೋಧದ ನಡುವೆ INA ಸೈನಿಕರನ್ನು ಗಲ್ಲಿಗೇರಿಸಲಿಲ್ಲ. ಶಾನವಾಸ್ ಖಾನ್ ನೇತೃತ್ವದಲ್ಲಿ INA ಪಡೆ ಫೆಬ್ರವರಿ 4, 1944ರಂದು ಬರ್ಮಾ ಗಡಿ ದಾಟಿ ಭಾರತದ ಮೇಲೆ ದಾಳಿ ಇಟ್ಟಿತು. ಕೊಹಿಮಾ, ಇಂಫಾಲ, ಮೌದಕ್, ಕಾಕಿನಾಡ ಮತ್ತು INA ವಶವಾದವು. ಟೋಜರ್ ಅವರು ಜಪಾನಿನ ಪ್ರಧಾನಿಯಾಗಿದ್ದರು. ಆ ಕಾಲದಲ್ಲಿ ಮಂತ್ರಿಮಂಡಲ ರಾಯಭಾರ ಸಮಿತಿ 1946ರಲ್ಲಿ ಫೆಥಿಕ್ ಲಾರೆನ್ಸ್, AV ಅಲೆಕ್ಸಾಂಡರ್, ಸರ್ ಸ್ಯಾಫರ್ಡ್ ಕ್ರಿಪ್ಸ್ 3 ಸದಸ್ಯರನ್ನೊಳಗೊಂಡ ಕ್ಯಾಬಿನೆಟ್ ಸಮಿತಿಯ ಒಕ್ಕೂಟ ಸರ್ಕಾರ ರಚನೆ ಶಿಫಾರಸು ಮಾಡಿತ್ತು. ರಾಜಕೀಯ ನಿರ್ಣಯದ ಸಭೆ ಆಯ್ಕೆ ಮಾಡಿ ಭಾರತ ಸಂವಿಧಾನ ರಚನೆ ಆಗಬೇಕೆಂದು ಹಾಗೂ ಅದರ ರಚನೆ ಆಗುವವರೆಗೆ ಸರ್ವಪಕ್ಷ ಪ್ರತಿನಿಧಿಗಳನ್ನೊಳಗೊಂಡ ಮಧ್ಯಂತರ ಸರ್ಕಾರ ಕೇಂದ್ರ ರಚನೆ ಆಗಬೇಕೆಂದು ತಿಳಿಸಿತು. ನೆಹರೂರವರು ಪ್ರಧಾನಿಯನ್ನಾಗಿಸಿ ಮಧ್ಯಂತರ ಸರ್ಕಾರವು 1946ರಲ್ಲಿ ರಚನೆಗೊಂಡಿತು. ಸರ್ಕಾರ ರಚಿಸಲು ನೆಹರು ಜಿನ್ನಾ ಸಹಾಯ ಕೋರಿದರು. ಆದರೆ ಜಿನ್ನಾ ನಿರಾಕರಿಸಿದರು. ಆದ್ದರಿಂದ ಭಾರತದ ವಿಭಜನೆ ಅನಿವಾರ್ಯವಾಯಿತು. ಜಿನ್ನಾ ಆಗಸ್ಟ್ 16, 1946ರಂದು ಮುಸ್ಲಿಮರ ನೇರ ಕಾರ್ಯಾಚರಣೆ ದಿನ ಡೈರೆಕ್ಟ್ ಆಕ್ಷನ್ ಡೇ ಆಚರಿಸಬೇಕೆಂದು ಹೇಳಿದರು.
ಲೇಕರ್ रहेंगे ಪಾಕಿಸ್ತಾನ್, ಲೇಕರ್ रहेंगे ಪಾಕಿಸ್ತಾನ್ ಲೀಗಿನ ಘೋಷಣೆಯಾಗಿತ್ತು. ಇದರ ಪರಿಣಾಮವಾಗಿ ಅನೇಕ ಕಡೆ ಕೋಮು ಗಲಭೆ, ರಕ್ತಪಾತ, ಕೊಲೆ, ಸುಲಿಗೆಗಳು ಉಂಟಾದವು. ಆತ್ಮೀಯ ವಿದ್ಯಾರ್ಥಿಗಳೇ, ಸುಭಾಷ್ ಚಂದ್ರ ಬೋಸ್ ಮತ್ತು ಆಜಾದ್ ಹಿಂದ್ ಫೌಜ್, ನಿಮಗೆ ಸ್ವಾತಂತ್ರ್ಯ ಬೇಕೇ, ರಕ್ತ ಕೊಡಿ, ನಾನು ಸ್ವಾತಂತ್ರ್ಯ ಕೊಡುತ್ತೇನೆ. ಇವರನ್ನ ನೇತಾಜಿಗಳಿಂದ ಕೂಡ ಜನಪ್ರಿಯವಾಗಿ ಕರೆಯುತ್ತಿದ್ದರು. ಇವರ ಬಗ್ಗೆ ಮಾಹಿತಿ ನಾನು ನಿಮಗೆ ನೀಡಿದ್ದೇನೆ. ಪರೀಕ್ಷೆ ಬಂದ ಕಾಲಕ್ಕೆ ಸಂಗ್ರಹಿಸಿಕೊಂಡು 4 ಅಂಕಕ್ಕೆ ಬರೀರಿ, ತುಂಬ ಉತ್ತಮವಾಗಿ ಅಂಕ ಸಿಗ್ತದೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.